ಸ್ವಿತಾ ಫ್ಯಾಮಿಲಿ ಬ್ಲಾಗಿಗೆ ಸ್ವಾಗತ. ನಾನೀಗ ತೋಟಕ್ಕೆ ಬಂದಿದ್ದೇನೆ. ತೋಟದಲ್ಲಿ ಒಂದು ಬಾಳೆಗೊನೆ ಕಡಿಲಿಕ್ಕಿದೆ. ಬಾಳೆಗೊನೆ ಕಡ್ದಾದ್ಮೇಲೆ ಬಾಳೆ ಗಿಡದಿಂದ ನಾವು ಬಾಳೆಯ ನಾರನ್ನು ತೆಗಿತಾ ಇದ್ದೇವೆ. ಅಂದರೆ ಬಾಳೆಯ ನಾರು ಹೂ ಕಟ್ಟಲಿಕ್ಕೆ, ತರಕಾರಿ ಕಟ್ಟಲಿಕ್ಕೆ, ಬರಿಬೆ ಸೊಪ್ಪು, ಬಸಳೆ ಸೊಪ್ಪು ಇದನ್ನೆಲ್ಲ ಕಟ್ಟಲಿಕ್ಕೆ ಯೂಸ್ ಮಾಡ್ತಾರೆ. ನಾನೀಗ ಬಾಳೆಗೊನೆಯನ್ನು ಕಡಿದು ಬಾಳೆ ಗಿಡದಿಂದ ನಾನು ಅದರ ನಾರನ್ನು ತೆಗಿತಾ ಇದ್ದೇನೆ. ಬನ್ನಿ ಫ್ರೆಂಡ್ಸ್, ನೋಡೋಣ ಇದರ ನಾರನ್ನು ಹೇಗೆ ನಾವು ತೆಗೆಯುವುದು ಅಂತೇಳಿ. ಫ್ರೆಂಡ್ಸ್, ಮೊದಲಿಗೆ ನಾವು ಇದರ ಒಣಗಿದ ಎಲೆಯನ್ನೆಲ್ಲ ತೆಗಿಬೇಕು. ಒಣಗಿದ ಎಲೆಯನ್ನೆಲ್ಲ ತೆಗೆದಾದ್ಮೇಲೆ ನಾವು ಅದರ ನಾರು ಅಥವಾ ಹಗ್ಗವನ್ನು ತೆಗೆಯುವುದು. ನೋಡಿ ಫ್ರೆಂಡ್ಸ್, ನಾವು ಈ ಥರ ಒಂದೊಂದನ್ನಾಗಿ ತೆಗೆದು ಅದನ್ನು ಒಣಗಿಸಲಿಕ್ಕೆ ಇಡಬೇಕು. ಈ ಬಾಳೆ ಗಿಡದ ನೀರು ತಾಗಿದರೆ ನಮ್ಮ ಬಟ್ಟೆಗೆ ಬೇಗನೆ ಕಲೆಯಾಗುತ್ತೆ. ಆದ ಕಾರಣ ನೀರು ತಾಗದ ಹಾಗೆ ನಾವು ಜಾಗ್ರತೆಯಿಂದ ಇದನ್ನು ತೆಗಿಬೇಕು. ಇದನ್ನು ತೆಗೆದು ನಾವು ಅದನ್ನು ಚೆನ್ನಾಗಿ ಒಣಗಿಸ್ಕೋಬೇಕು. ಈ ಬಾಳೆ ಗಿಡದ ನಾರು ಅಥವಾ ಹಗ್ಗ ಇದನ್ನು ಚೆನ್ನಾಗಿ ಒಣಗಿಸಿದ ಮೇಲೆ ನಾವು ಉಪಯೋಗಿಸ್ಕೋಬೇಕು. ಹೂ ಕಟ್ಟಲಿಕ್ಕೆ ಇದರಲ್ಲಿ ತುಂಬ ಒಳ್ಳೆಯದಾಗುತ್ತೆ. ಮಲ್ಲಿಗೆ ಹೂ ಕಟ್ಬೋದು, ಕನಕಾಂಬರ ಹೂ ಕಟ್ಬೋದು, ಯಾವುದೇ ಹೂವನ್ನು ಕೂಡ ಇದರಲ್ಲಿ ಕಟ್ಬೋದು. ಅಂದರೆ ನಾವು ಅದನ್ನು ಸಪೂರವಾಗಿ ಮಾಡಿಕೊಂಡು ಹೂವನ್ನು ಕಟ್ಟಬೇಕು. ಅದೇ ರೀತಿ ತರಕಾರಿ ಕಟ್ಟಲಿಕ್ಕೆ, ಬಸಳೆ ಸೊಪ್ಪು ಕಟ್ಟಲಿಕ್ಕೆ, ಅರಿವೆ ಸೊಪ್ಪು ಕಟ್ಟಲಿಕ್ಕೆ ಈ ಹಗ್ಗ ತುಂಬ ಒಳ್ಳೆಯದಾಗುತ್ತೆ. ಹೆಚ್ಚಿನವರು ಇದನ್ನು ಹೀಗೆ ಒಣಗಿಸಿ ತೆಗೆದಿಡ್ತಾರೆ. ಅಂದರೆ ಇದನ್ನು ಒಣಗಿಸಿ ತೆಗೆದಿಟ್ಟ ಮೇಲೆ ನಮಗೆ ಬೇಕಾದ ಹಾಗೆ ಯಾವುದನ್ನಾದರೂ ಕಟ್ಟಲಿಕ್ಕೆ ಇದನ್ನು ಉಪಯೋಗಿಸಬಹುದು. ಅದೇ ರೀತಿ ನಾರನ್ನೆಲ್ಲ ತೆಗೆದಾದ್ಮೇಲೆ ಇದರ ಒಳಗೆ ಬಾಳೆದಿಂಡು ಸಿಗುತ್ತೆ. ಈ ಬಾಳೆದಿಂಡನ್ನು ಪಲ್ಯವಾಗಿ ನಾವು ಮಾಡಬಹುದು, ದೋಸೆಯನ್ನು ಕೂಡ ಮಾಡಬಹುದು. ಅಂದರೆ ಇದರಿಂದ ತುಂಬ ರೆಸಿಪಿಗಳನ್ನು ಮಾಡಲಿಕ್ಕಾಗುತ್ತೆ. ಇದರೊಳಗೆ ಈಗ ಬಾಳೆ ದಿಂಡು ಇದೆ. ಇದರ ಪಲ್ಯ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಕಿಡ್ನಿ ಸ್ಟೋನ್ ಆಗಿದ್ದರೆ ಇದರ ಪಲ್ಯವನ್ನು ನಾವು ತಿನ್ನಬೇಕು. ಅದೇ ರೀತಿ ಹೊಟ್ಟೆಯಲ್ಲಿ ಕೂದಲು ಹೋಗಿದ್ದರೂ ಕೂಡ ಇದರ ಪಲ್ಯವನ್ನು ತಿನ್ನಬೇಕು. ನೋಡಿ ಫ್ರೆಂಡ್ಸ್, ಇಷ್ಟನ್ನು ನಾವು ತೆಗೆದೆವು. ಇದನ್ನು 1 ವಾರ ಒಣಗಬೇಕು. ಅದು ಚೆನ್ನಾಗಿ ಒಣಗಿದಷ್ಟು ತುಂಬ ಗಟ್ಟಿ ಬರುತ್ತೆ. ನೋಡಿ ಫ್ರೆಂಡ್ಸ್, ನಾವು ಕಳೆದ ವಾರ ಕಡಿದು ಹಾಕಿದ್ದ ಬಾಳೆ ಗಿಡದ ನಾರು ಚೆನ್ನಾಗಿ ಒಣಗಿದೆ. ನೋಡಿ, ಇದು ಒಣಗಿದ ಮೇಲೆ ಈ ಥರ ಆಗಿದೆ. ನೋಡಿ ಫ್ರೆಂಡ್ಸ್, ಈ ಗಿಡ ನೋಡಿ, ನಿಮಗೆ ಕೂಡ ಗೊತ್ತಿರ್ಬೋದು, ಇದು ನೀರು ಕಡ್ಡಿ ಗಿಡ ಅಂತ ಹೇಳ್ತಾರೆ. ಅಂದರೆ ಸಣ್ಣದಿರುವಾಗ ನಾವು ಮೊದಲೆಲ್ಲ ಶಾಲೆಗೆ ಹೋಗುವಾಗ ಇದನ್ನು ಕೊಂಡೋಗ್ತಿದ್ದೆವು. ಯಾಕೆಂದರೆ ಸ್ಲೇಟಲ್ಲಿ ಬರೆದಾದ್ಮೇಲೆ ಇದರಲ್ಲಿ ನಾವು ಒರೆಸ್ತಿದ್ದೆವು. ಅಂದರೆ ಇದರಲ್ಲಿ ತುಂಡು ಮಾಡುವಾಗ ಇದರೊಳಗೆ ನೀರೇ ಇರುತ್ತೆ. ನೋಡಿ ಫ್ರೆಂಡ್ಸ್, ನೀರೇ ಇದೆ.
ಆದ ಕಾರಣ ಸ್ಲೇಟ್ ಒರೆಸ್ಲಿಕ್ಕೆ ಅಂತೇಳಿ ಇದನ್ನು ನಾವು ಕೊಂಡೋಗ್ತಿದ್ದೆವು. ಒಣಗಿದ್ದ ಬಾಳೆ ನಾರನ್ನು ಅಂದರೆ ಬಾಳೆ ಹಗ್ಗ ಇದನ್ನು ಮೊದಲಿಗೆ ನಾವು ನೀರಲ್ಲಿ ಮುಳುಗಿಸಬೇಕು. ನೀರಲ್ಲಿ ಮುಳುಗಿಸಿದಾಗ ಇದು ಸ್ವಲ್ಪ ಸಾಫ್ಟ್ ಆಗುತ್ತೆ. ಸಾಫ್ಟ್ ಆದಮೇಲೆ ನಮಗೆ ಇದನ್ನು ಸಪೂರವಾಗಿ ಕಟ್ ಮಾಡಲಿಕ್ಕೆ ತುಂಬ ಸುಲಭವಾಗ್ತದೆ. ನೋಡಿ ಫ್ರೆಂಡ್ಸ್, ಹಾಗೆ ಇದು ಸಾಫ್ಟ್ ಆದರೆ ಇದು ಕಟ್ ಆಗೋದಿಲ್ಲ. ಈ ನಾರನ್ನು ಈ ಥರ ಮಾಡಿ ಸಪೂರವಾಗಿ ನಾವು ಕಟ್ ಮಾಡಬೇಕು. ಈ ಥರ ಮಾಡಿ ಕಟ್ ಮಾಡಬೇಕು. ಈಗ ನಮಗೆ ಅರಿವೆ ಸೊಪ್ಪು, ಬಸಳೆ ಸೊಪ್ಪು ಹಾಗೂ ತರಕಾರಿ ಎಲ್ಲ ಕಟ್ಟಬೇಕಿದ್ರೆ ಈ ಥರ ಮಾಡಿ ನಾವು ತಗೊಳ್ಬೇಕು. ನೋಡಿ, ಈಗ ಇದು ಸಾಫ್ಟ್ ಆಗಿದೆ. ಈ ಥರ ಮಾಡಿ ನಾವು ಈ ನಾರಿನಿಂದ ಕಟ್ಬೋದು. ನೋಡಿ ಫ್ರೆಂಡ್ಸ್, ನಾನು ಎಷ್ಟು ದೊಡ್ಡ ಬಾಳೆದಿಂಡನ್ನು ತೊಗೊಂಡಿದ್ದೀನಿ. ಈ ಬಾಳೆದಿಂಡಿನಿಂದ ನಾನೀಗ ಚಟ್ನಿಯನ್ನು ಮಾಡ್ತಾ ಇದ್ದೀನಿ. ಮೊದಲಿಗೆ ಇದರ ಹೊರಗಿನ ಈ ನಾರನ್ನು ತೆಗೆಯಬೇಕು. ಈ ಥರ ನಾರಿದೆ. ಅಂದರೆ ನಾವು ಎಲ್ಲ ನಾರನ್ನು ಒಮ್ಮೆಲೆ ತೆಗಿಲಿಲ್ಲ, ಅಂದರೆ ಇದು ಬೇಗನೆ ಹಾಳಾಗುತ್ತೆ. ಆದ ಕಾರಣ ನಾರು ಸ್ವಲ್ಪ ಹೊರಗಿಂದ ನಾವು ಇಟ್ಟಿದ್ದೇವೆ. ಈಗ ನಾವೆಲ್ಲ ನಾರನ್ನು, ಹೊರಗಿನ ನಾರನ್ನು ತೆಗೆದು ಬಾಳೆದಿಂಡನ್ನು ಕಟ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ಇದು ಅದರ ಒಳಗಿರುವ ಬಾಳೆದಿಂಡು ಈ ಥರ ಇದೆ, ಸಪೂರವಾಗಿ. ನೋಡಲಿಕ್ಕೆ ಟ್ಯೂಬ್ ಲೈಟ್ ಥರನೇ ಇದೆ. ನೋಡಿ ಫ್ರೆಂಡ್ಸ್, ಈ ಥರ ಇದೆ. ನಾವು ಇದನ್ನು ಕಟ್ ಮಾಡಬೇಕು. ಅಂದರೆ ಇದರಲ್ಲಿ ನಾವು ಹೀಗೆ ಕಟ್ ಮಾಡುವಾಗ ನೂಲಿನ ಥರ ಬರುತ್ತದೆ. ಇದನ್ನು ನಾವು ಹೀಗೆ ಬೆರಳಲ್ಲಿ ರೌಂಡ್ ಮಾಡಿ ತೆಗಿಬೇಕು. ಇಲ್ಲ ಅದು ಕಡಿಯುವಾಗ ಕೂಡ ನಮ್ಮ ಕೈಗೆ ಹಾಗೆ ನೂಲು ಸಿಗುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ನೂಲು ನನ್ನ ಕೈಗೆ ಆಗಿದೆ. ಈ ಥರ ಇದು ದಿಂಡಲ್ಲಿ ಸಿಗುತ್ತೆ. ಇದನ್ನು ನಾವು ತೆಗಿಬೇಕು. ಈ ಥರ ಸಪೂರವಾಗಿ ಕಟ್ ಮಾಡಿಕೊಂಡೆ. ಇದನ್ನೀಗ ನೀರಲ್ಲಿ ಹಾಕಿ ತೊಳೆದು ನಾವು ಕಡಿಬೇಕು. ಬಾಳೆದಿಂಡಿನ ಚಟ್ನಿ ಮಾಡಲು ನಾನಿಲ್ಲಿ ಬಾಳೆದಿಂಡನ್ನು ನೀರಲ್ಲಿ ಹಾಕಿ ಚೆನ್ನಾಗಿ ತೊಳೆದು ತೊಗೊಂಡಿದ್ದೀನಿ. ಅದೇ ರೀತಿ ಒಂದು 7 ಮೆಣಸು ತೊಗೊಂಡಿದ್ದೀನಿ. 1 ಕಪ್ ಆಗೋಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ. ಸ್ವಲ್ಪ ಹುಣಸೆ ಹಣ್ಣು, 1 ಈರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಸ್ವಲ್ಪ 2 ಟೇಬಲ್ ಸ್ಪೂನ್ ಆಗುವಷ್ಟು ಅನ್ನವನ್ನು ತೊಗೊಂಡಿದ್ದೀನಿ. ನಾನೀಗ ಇದನ್ನು ಕಡಿಯುವ ಕಲ್ಲಿಗೆ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಕೈಯಲ್ಲಿ ಕಡಿತಾ ಇದ್ದೀನಿ. ಮಿಕ್ಸಿಯಲ್ಲಿ ಕೂಡ ಇದನ್ನು ಕಡಿಬೋದು. ಮಿಕ್ಸಿಯಲ್ಲಿ ಕಡಿಯುವಾಗಲಾದರೂ ಸರಿ, ಜಾಸ್ತಿ ನೀರನ್ನು ಹಾಕ್ಕೋಬಾರ್ದು. ಯಾಕೆಂದರೆ ಬಾಳೆದಿಂಡಲ್ಲಿ ನೀರಿನ ಅಂಶ ಜಾಸ್ತಿ ಇದೆ. ಕಡಿಯುವಾಗ ಇದು ನೀರಾಗುತ್ತೆ. ಆದ ಕಾರಣ ನೀರನ್ನು ನಾವು ಹಾಕ್ಕೋಬಾರ್ದು. ಈಗ ಇದನ್ನು ನೈಸಾಗಿ ರುಬ್ಕೊಳ್ಬೇಕು. ತುಂಬ ಜಾಸ್ತಿ ನೈಸಾಗಿ ಇದನ್ನು ರುಬ್ಕೊಳ್ಳಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಈ ಬಾಳೆದಿಂಡಿನಲ್ಲಿ ನಾರಿನಂಶ ಜಾಸ್ತಿ ಇದೆ. ಆದ ಕಾರಣ ನೈಸಾಗಿ ರುಬ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟವಾಗುತ್ತೆ. ನೋಡಿ ಫ್ರೆಂಡ್ಸ್, ಇದೀಗ ಅರ್ಧ ಕಡ್ದಾಯಿತು. ಅರ್ಧ ಕಡ್ದಾಗುವಾಗ ಸ್ವಲ್ಪ ರೈಸನ್ನು ಹಾಕಬೇಕು. ಜಾಸ್ತಿ ಹಾಕೋದು ಬೇಡ, 1-2 ಟೇಬಲ್ ಸ್ಪೂನ್ ಹಾಕುವಷ್ಟು ಹಾಕ್ಕೊಂಡ್ರೆ ಸಾಕು. ಈ ರೈಸನ್ನು ಹಾಕೋದ್ರಿಂದ ಇದರಲ್ಲಿರುವ ನಾರೆಲ್ಲ ಚೆನ್ನಾಗಿ ಕಡಿಲಿಕ್ಕಾಗುತ್ತೆ. ಆದ ಕಾರಣ ರೈಸನ್ನು ಹಾಕೋದು. ಫ್ರೆಂಡ್ಸ್, ಇದೀಗ ನೈಸಾಗಿ ಕಡ್ದಾಯಿತು. ಈಗ ನಾನು ಇದನ್ನು ತೆಗಿತಾ ಇದ್ದೀನಿ. ಈಗ ಬಾಳೆದಿಂಡಿನ ಚಟ್ನಿ ರೆಡಿ ಆಯಿತು. ನಾವೀಗ ಇದಕ್ಕೆ ಒಂದು ಒಗ್ಗರಣೆಯನ್ನು ಇಡಬೇಕು. ಒಗ್ಗರಣೆಯನ್ನು ಹಾಕಿ ಆ ಚಟ್ನಿಯನ್ನು ಸ್ವಲ್ಪ ಕುದಿಸಿಕೊಳ್ಬೇಕು. ಮೊದಲಿಗೆ ನಾನು ಒಂದು ಪಾತ್ರೆಯಲ್ಲಿ ಎಣ್ಣೆ ತಗೊಂಡು ಅದಕ್ಕೆ ಸಾಸಿವೆ, ಮೆಣಸು ಹಾಗೂ ಕರಿಬೇವನ್ನು ಹಾಕಿ ಬಿಸಿ ಮಾಡಿದೆ. ನಂತರ ಅದಕ್ಕೆ ನಾನು
ಕಡೆದಿಟ್ಟಂತಹ ಚಟ್ನಿಯನ್ನು ಹಾಕಿ ಸ್ವಲ್ಪ ಕುದಿಸಿದೆ. ಒಂದು ಕುದಿ ಬಂದರೆ ಸಾಕು. ಈ ಚಟ್ನಿಯನ್ನು ಸ್ವಲ್ಪ ತೆಳ್ಳಗೆ ಮಾಡಬೇಕು ಅಂದರೆ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಸ್ವಲ್ಪ ತೆಳ್ಳಗೆ ಮಾಡಿಕೊಳ್ಬಹುದು. ಇಲ್ಲದಿದ್ದರೆ ದಪ್ಪಗಾಗಿಯೇ ಇಡಬಹುದು. ನಾನು ಇದಕ್ಕೆ ಸ್ವಲ್ಪ ನೀರನ್ನು ಆಡ್ ಮಾಡಿಕೊಂಡು ಸ್ವಲ್ಪ ತೆಳ್ಳಗೆ ಮಾಡಿ ಕುದಿಸ್ಕೊಂಡೆ. ಇದು ಕುದಿ ಬರ್ತಾ ಇದೆ. ನಾನು ಗ್ಯಾಸನ್ನು ಆಫ್ ಮಾಡ್ತಾ ಇದ್ದೀನಿ. ಚಟ್ನಿಯನ್ನು ಕುದಿಸೋದು ಬೇಡ ಅಂತ ಆದರೆ ಒಗ್ಗರಣೆ ಇಟ್ಟರೆ ಸಾಕಾಗುತ್ತೆ.